ಚಿಟ್ಟೆ ಬೆಳಿಗ್ಗೆ ಬಬಲ್ಸ್ ಬಿಡ್ತಾ ಇದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಡೈಲಿ ವ್ಲಾಗ್ಸ್ ಡೇ 5 ಇದು. ಸೊ ಹಂಗೆ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಇದೆ ನಮ್ಮ ಚಾನಲಲ್ಲಿ 350 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಕಿವಿ ಒಳಗಡೆ ಬಿಡ್ತಾ ಇದೆಯಲ್ಲ. 350 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ. ಅದು ಜಾಸ್ತಿ ಬರ್ತಾ ಇಲ್ಲ, ದಪ್ಪದ ಬರ್ತೈತೆ ಪಾಪ. ಬನ್ನಿ ಬಿಸ್ಕೆಟ್ ತಿಂದು ಬನ್ನಿ, ಹಾಲು ಕೊಡ್ಬಿಟ್ಟು. ಅಲ್ಲ ವಾವ್, ಎಷ್ಟೊಂದು ಬರ್ತೆ ಪಾಪ. ಇನ್ನೊಂದ್ಸಲ ಮಾಡ್ಲಾ? ಇಲ್ಲಿ ಗುಡ್ ಮಾರ್ನಿಂಗ್ ಇಲ್ಲಿ ಎಲ್ರಿಗೂ. ಗುಡ್ ಮಾರ್ನಿಂಗ್. ಅಕ್ಷರಾಭ್ಯಾಸ ಆದ್ಮೇಲೆ ಖಾಲಿ ಬಿದ್ದಿತ್ತು ಪಾಪ, ನೀನಿಲ್ದೆ. ಶೃಂಗೇರಿಯಲ್ಲಿ ಕೊಟ್ಟಿದ್ದು ಅಕ್ಷರಾಭ್ಯಾಸ ಮಾಡ್ತಿದ್ವಲ್ಲ ಚಿಟ್ಟಿಗೆ, ಅಲ್ಲಿ ಕೊಟ್ಟಿದ್ವಿ. ಅವಳು ಹಂಗೆ ಹೋದ್ಲು ಊರಿಗೆ, ಯೂಸೇ ಮಾಡಿರಲಿಲ್ಲ. ಬರೀರಿ, ಸುಸ್ತಾಯ್ತು ಬರೆದು. ನೀನೇ ಬರೀಯಮ್ಮ, ನೀನೇ ಬರ್ರಿ, ಇಟ್ಕೋ. ಧನ್ಯತಾ. ಹೆಂಗಪ್ಪ ಬರ್ತಿದ್ ನಾವು? ಧನ್ಯತಾ ಅಂತ ಬರ್ತಿದ್ ನಾವು. ಸುಮ್ಮನೆ ಗೀಚದು. ಡಿ ಫಾರ್ ಧನ್ಯತಾ. ಸುಮ್ಮನೆ ಗೀಚದಷ್ಟೇ. ಇನ್ನು ಸ್ಟಾರ್ಟ್ ಮಾಡಿಲ್ಲ ಬರ್ಸೋದನ್ನ. ಸ್ಟಾರ್ಟ್ ಮಾಡಬೇಕು, ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅಲ್ಲಮ್ಮ. ಚಾಕ್ ಪೀಸ್ ಖಾಲಿ ಐತಲ್ಲ, ನಾನೇ ಬೈಬೇಕಾ ಅಂತ ಬರೀಬೇಕಪ್ಪ ನಿನಗೆ? ಧನ್ಯ ಅಪ್ಪ ಅಂತ ಬರ್ಸೋಳು ನೋಡಿ. ನನ್ನ ಹೆಸರು ಮಾತ್ರ ಹೇಳಿಲ್ಲ. ಧನ್ಯ ಅದು, ಇದು ನೀನು, ಧನ್ಯ ಅದು, ಇದು ನೀನು, ಇದು ನಾನು. ಧನ್ಯ ಅದು, ಇದು ನೀನು, ಇದು ಧನ್ಯ. ಹೌದಾ? ನೋ ಕಾಮೆಂಟ್ಸ್. ಬರೆಯೋದು ಅಳಿಸೋದು ಅಷ್ಟೇ ಕೆಲಸ ನಿನಗೆ ಅಲ್ವಾ? ಹೇಳಿ, ಇಷ್ಟವರೆಗೆ ಹೇಳ್ತಿದ್ದಲ್ಲ ಅದನ್ನ. ಏನಪ್ಪ ಅದ್ರ ಹೆಸರು? ಅದಕ್ಕೊಂದು ಹೆಸರು ಇಡೋಣ. ಡುಮ್ಮು ಅಂತ ಇಡೋಣ ಅದಕ್ಕೆ ಹೆಸರು. ಮತ್ತೆ ಟೆಡಿ ಬೇರ್ ತಾನೆ, ಅದು ಟೆಡಿ ಅಂತ ಇಡೋಣ. ಟೆಡಿ ಅಂತ ಹೆಸರು ಇಡೋಣ ಅದಕ್ಕೆ. ಕೊಡು, ನಂದು ಟೆಡಿ ಕೊಡು ಇಲ್ಲಿ. ಕೊಡೋ. ಯಪ್ಪ ಕೊಡ್ರಿ. ಅಯ್ಯಯ್ಯೋ ಕುತ್ಕೊಬಿಡ್ತಲ್ಲಪ್ಪ ಇಲ್ಲಿ ಬಂದು. ಕಿತ್ತಾಕ್ಬೇಡ ಬಿಡು, ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ಯಾ ಅದನ್ನ. ಒಂದನ್ನು ಉಳಿಸೋದು, ಎಲ್ಲನೂ ಕಿತ್ತಾಕೋದು. ಎಲ್ಲ ಕಿತ್ತಾಕ್ಬಿಟ್ಟಾಳ ಅದಕ್ಕೆ. ಇದನ್ನ ಡಿಸೈನ್ ಚೆನ್ನಾಗೈತೆ ಬಿಡಮ್ಮ, ಕೀಳ್ಬೇಡ್ದು. ನಡಿ ಬರ್ಸ್ತೀನಿ ನಡ್ರಿ. ABCD ಬರೀರಿ ನಡೀರಿ ನೀವು. ABCD ಆ ಇ ಎಲ್ಲ ಬರೀಬೇಕು ನೀವು. ಸ್ಕೂಲ್ಗೆ ಹೋಗಲ್ವಾ? ಸ್ಕೂಲ್ಗೆ ಹೋಗ್ಬೇಕಲ್ಲ.
ಹಾಂ ಹೋಗ್ತೀರಾ ಸ್ಕೂಲ್ಗೆ? ಹಾಂ ಸ್ಕೂಲ್ಗೆ ಹೋಗ್ತೀರಾ? ಯಾ ಏನದು ಗಬ್ಬಿ ಥೂ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ಸ್ಕೂಲ್ಗೆ ಹೋಗ್ತೀರಾ? ಯಾಕ್ರಿ ಪಪ್ಪಿ ಕೊಡ್ತೀರಾ ನನಗೆ? ಏನು ಮಾಡ್ತಾ ಇದ್ದೀರಿ? ಹಾಂ ಹೋಯ್ತು ಹಂಗೆ ಕುಂಟೆ ಬಿಲ್ಲೆ ಆಡ್ಬಾ ಪಿಕ್ಕು ಜೊತೆ ಪಾಪ. ಸೆಕೆಂಡ್ಗೆ ಹೋಗುತ್ತೆ ಈಗ. ಹೋಯ್ತಾ? 1 2 3 ಬಟ್ಟೆ ಎಲ್ಲ ತೇವ ಮಾಡ್ಕೊಂಬೇಡ, ಗೂಸ್ ತಿಂತೀಯ. ಇದು ಅಲ್ಲೇ 4ನೇದು ಇವತ್ತ. ಇದು ಅಲ್ಗೋಯ್ತು. ಮೂರನೇದಕ್ಕೆ ಪಾಪ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋಬೇಡ ಮಗಳೇ. ಯಪ್ಪ ಹೋಯ್ತು ಬಟ್ಟೆ. 1 2 3 ಹೇಳಿದ್ ಮತ್ತೆ ಕೇಳಿದ್ರೆ ಏನಾರ ಹೇಳ್ಬೋದು, ಕೇಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಪಿಂಕ್ ಕಲರ್ ಕ್ಲೌಡ್ ಎಲ್ಲಿ ಅಲ್ಲಿ ಅಲ್ಲಲ್ಲ ಅಯ್ಯ ಕೊಳ್ಳೋ ಇಲ್ಲಿ ಪಿಂಕ್ ಕಲರ್ ಕ್ಲೌಡ್. ಲೋ ಬಾರೆ ಈ ಕಡೆ. ಮೂರನೇದಕ್ಕೆ ನಿಜ ಹೇಳು, ಆಂಟಿಗೆ ಹೊಡೆದ್ರ ನಿನ್ನೆ? ಹಾಂ ಪಾಪ ಏಯ್ ಚಿಟ್ಟಿ, ಆಂಟಿಗೆ ಹೊಡೆದ್ರ ನಿನ್ನೆ? ಹಾಂ ಇಲ್ಲಿ ತಗೋ. ಇದು ನಂದು. ಪಾಪ ಏಯ್ ಚಿಟ್ಟಮ್ಮ, ನಂದಿದು. ಇವನು ಆಟ ಆಡ್ತಾ ಇದ್ದ, ನಿನ್ಗೆ ಯಾಕೆ ಬಂದ? ಓಡಿ ಕಳಕಿ. ಬೇಡ ಇದೆಲ್ಲ. ಒಂದು ಫಾತಿಮಾ ಏನಂತದೆ? ಅವ್ನು ಪಾಚಿ ಮಾಡಿದ್ರೆ ಏನಾಯ್ತದೆ ಅಂತ ಮೈಯೆಲ್ಲ ಗಲೀಜಾಗುತ್ತೆ. ಇಲ್ಲ. ಹಾ ಇಲ್ಲ, ಬಿತ್ಕೊಂಡು ಒದ್ದಾಡ್ಬಿಡಿ ಇಬ್ರು. ಪಾಚಿ ಮಾಡಿದ್ರೆ ಏನಾಯ್ತದೆ? ನೀನು ಕಾಲ್ ನೋಡ್ಕೊ ಮೊದ್ಲು. ಅದೇ ಆ ಕೈ ಕಾಲೆಲ್ಲ ಗಲೀಜಾಗೋಯ್ತವೆ. ಇಲ್ಲಿ ಉಸಿ ಧೂಳೈತೆ ಯಪ್ಪ. ನೋಡಿ ಅಲ್ಲಿ, ನೋಡಲ್ಲಿ ಗಲೀಜ್, ನೋಡಲ್ಲಿ ಕಾಲು ಗಲೀಜ್, ನೋಡಲ್ಲಿ ನೋಡಲ್ಲಿ. ಹಂಗೆ ಕುತ್ಕೊಂಡ್ರೆ ಹಂಗೆ ಆಗೋದು, ಗಲೀಜಾಗೋದು. ನಿನಗೆ ಇವ್ನು ಹಿಂಗೆ ಆಡ್ಕೊಂಡಿರ್ಬೇಕು. ಹಾ ಟೆನ್ಷನ್ ಆಗೋಯ್ತಾಳೆ. ಅದು ಸ್ಕೂಲ್ಗೆ ಹೋಯ್ತಾನೆ ಕರ್ಕೊಂಡು ಬಂದ್ಬಿಟ್ಲು, ಏನೋ ತೋರ್ಸೋಳೆ. ಇರೋ ಅವ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾನೆ ಹಾಫ್ ಡೇ ಇವತ್ತು ಅಂದರೆ, ಇಲ್ಲ 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 ಹೋಗ್ಬೇಡ, ಸ್ಕೂಲ್ಗೆ ಹೋಗ್ಬೇಡ ಪಿಕ್ಕು ನೀನು ಅಂತ. ಮೊನ್ನೆ ಏನಪ್ಪ ಏನೋ ಇದ್ರ ಡೇ ಇತ್ತಲ್ಲ, ಶುಕ್ರವಾರ ಸರಸ್ವತಿ ಪೂಜೆ ಇದ್ದಾಗ. ಇದು 4ನೇ ಜೊತೆ ಡ್ರೆಸ್ ಇವತ್ತು ಹಾಕಿರೋದು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು, ಅದಾದ್ಮೇಲೆ ಸ್ನಾನ ಮಾಡೋದ್ಮೇಲೆ ಒಂದು, ಮತ್ತೆ ನೀರಲ್ಲೆಲ್ಲ ಆಟ ಆಡೋದು ಅದೊಂದು. ಈಗ ಇದು ಹಾಕೊಂಡಿದ್ದಾಳೆ. ಇವಾಗ ಇದನ್ನ ಬಿಚ್ಚು ಬೇರೆ ಬಟ್ಟೆ ಹಾಕಿ ಮಲಗಿಸ್ಬೇಕು ರಾತ್ರಿ. ಇವಾಗ ಕಂಡ್ಬಿಡ್ತೀಯ ನಂಗೆ ಬಿಡಪ್ಪ. ಯಾರು ಹೇಳ್ಕೊಟ್ಟಿದ್ದು? ಅಮ್ಮಮ್ಮ ಹೇಳ್ಕೊಟ್ಟಿದ್ದು. ಅಮ್ಮಮ್ಮ ನಮ್ಮಮ್ಮ ಹೇಳ್ಕೊಟ್ಟೈತೆ. ಯಾವಾಗಲೂ ಒಂದ್ಸಲ ಸುಮ್ಮನೆ ಮಾಡು ಅಂದೈತೆ. ಇವಳು ಒಂದ್ಸಲ ಹೆಂಗೆ ಅಂದ್ರೆ ಒಂದ್ಸಲ ಮಾಡ್ಬಿಟ್ಟು ಸುಮ್ಮನೆ ಆಗಲ್ಲ, ಮಾಡ್ತಾನೆ ಇರ್ತಲ್ಲ ಅದನ್ನ. ಅವರ್ ಆಯ್ತು ಹೋಗಿ. ಓಹೋ ಐಸ್ ಕ್ರೀಮ್ ಬೇರೆ ತರ್ತಾ ಇದ್ದೀರಾ? ಇದ್ಯಾರಿಗೆ? ಮೊಮ್ಮಗ? ಹಾಂ ಯಾರಿಗಪ್ಪ? ಅಪ್ಪ ಮಗಳು ಹೋಗಿ ಚೆನ್ನಾಗಿ ತಿನ್ಕೊಬಂದ್ರ ನಾನು ಬಿಟ್ಬಿಟ್ಟು? ಹಾಂ ಅಪ್ಪ ಮಗಳಿಗೆ ಇಬ್ರಿಗೂ ನಾನು ಬೇಡ ಅಲ್ವಾ ಪಾಪ? ಒಳಗೆ ಬನ್ನಿ ಆಚೆನೆ ನಿಂತ್ಬಿಟ್ಟಾಳೆ. ಒಳಗೆ ಬಂದು ಕುತ್ಕೊಂಡು ತಿನ್ನಿ ನಡಿ.
ಏನು ತಗೊಬಂದ್ರಿ ನನಗೆ? ಹಾಂ ಪಾಪ, ನನಗೆ ಏನು ತಗೊಬಂದಿದ್ದೀರಿ ತಿನ್ನೋಕ್ಕೆ? ಟರ್ನ್ ದಿಸ್ ಸೈಡ್. ಅಯ್ಯ, ಓಪನ್ ಮಾಡ್ತೀನಿ, ಕೊಡೋ ಇಲ್ಲಿ. ಕುಲ್ಫಿ. ನನ್ಗೆ ತಿನ್ಕೊಳ್ಳ. ಊಟ ಏನು ತಿಂದ್ರಿ? ನನ್ನ ಮಗಳು ನನಗೆ ಅಂತ ಏನೋ ತಂದಿದ್ದಾಳೆ. ಲೆಟ್ಸ್ ಓಪನ್ ದಿಸ್. ದೊಡ್ಡ ಬಾಕ್ಸಲ್ಲಿ ಏನಪ್ಪ ತಂದವ್ರೆ? What is this? 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 ಓಹೋ, ಬರ್ಗರ್ ತಂದೆ ಬಿಟ್ರಾ? ಇಷ್ಟು ದೊಡ್ಡದೈತೆ. ಚಿಕ್ಕದಿರುತ್ತೆ ಅಂತ ರೈಸ್ ವೆರೈಟಿ. ಇಷ್ಟವರೆಗೂ ವೆಯ್ಟ್ ಮಾಡಿ. ಏನೋ ಕರೆಂಟ್ ಆಯ್ತಾ? ಬಿಸಿ ಬಿಸಿ ಪಾಪ, ಬಿಸಿ ಬಿಸಿ ಬರ್ಗರ್. ಬಂದು ನೋಡಿ, ಡಿಫ್ರೆಂಟ್ ಆಗೈತೆ. ತಿನ್ನಿ. ಇದಕ್ಕೆ ಬರ್ಗರ್ಗೆ ಅದು ಐಸ್ ಕ್ರೀಮ್ ಬೇಡವಾ? ಹಾಂ, ಐಸ್ ಕ್ರೀಮ್ ಬೇಡ? ಐಸ್ ಕ್ರೀಮ್ ಬೇಡವಾ? ನಾನೇ ತಿನ್ಕೋತೀನಿ ಬಿಡು. ಅಪ್ಪನೇ ತಿನ್ಕೋತೀನಿ ಐಸ್ ಕ್ರೀಮ್ನ. ಅಲ್ಲಿ ತಿಂತೈತಲ್ಲ ಐಸ್ ಕ್ರೀಮ್ ನಿಂದು. ಬರ್ಗರ್ ಡಿಫ್ರೆಂಟ್ ಆಗೈತ ಕಣೋ ಇದು. ಏನು ಪಾಪ ಇಷ್ಟೊಂದು ದಪ್ಪ ಐತೆ ಬ್ರೆಡ್ ಇದು? ತಿಂತೀರಾ? ಯಾಕೆ ತಿಂತೀನಿ ಕೊಡಿ. ನಾನು ಎಲ್ಲಿ ಪ್ಯಾಕ್ ಮಾಡಿ ಇಡ್ತಾವಳೆ? ಅದೊಂದಷ್ಟೇ ತಿನ್ನೋದಲ್ಲ, ಬೇರೆ ಏನು ತಿನ್ಬಿಡ, ಅದೊಂದು ಮಾತ್ರ. Thank you for watching. Don't forget to like, comment and subscribe the channel.